ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು VTU ಮಾಡೆಲ್ ಪೇಪರ್ ಅಲ್ಲಿ ಬಂದಿರುವಂತಹ LL1 ಪಾರ್ಸರ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಇದರಲ್ಲಿ 4 ಸ್ಟೆಪ್ ಬರುತ್ತೆ. ಒಂದೊಂದು ಸ್ಟೆಪ್ ಸ್ಯಾಟಿಸ್ಫೈ ಆಗ್ತವೆ, ಒಂದೊಂದು ಸ್ಟೆಪ್ ಸ್ಯಾಟಿಸ್ಫೈ ಆಗಲ್ಲ. ಸೊ ನೀವು ಮೂವ್ ಆನ್ ಆಗ್ತಾ ಹೋಗ್ಬೋದು. ಸೊ ಇವಾಗ ಮೊದಲನೇ ಸ್ಟೆಪ್ ಏನು ಅಂತ ನೋಡೋಣ. ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ 1 ಅಲ್ಲಿ ನಾವು ಲೆಫ್ಟ್ ರಿಕರ್ಷನ್ ಇದೆಯೋ ಇಲ್ವೋ ಅಂತ ನೋಡಬೇಕು. ಸೊ ಲೆಫ್ಟ್ ರಿಕರ್ಷನ್ ಇದೆಯೋ ಇಲ್ವೋ ಅಂತ ನೋಡ್ಬೇಕು. ಸೊ ಇಲ್ಲಿ ನಮಗೆ ಏನ್ ಮಾಡಿದ್ದಾರೆ, 4 ಪ್ರೊಜೆಕ್ಷನ್ ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಮಗೆ ಸ್ವಲ್ಪ ಪ್ರೊಜೆಕ್ಷನ್ ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಲೆಫ್ಟ್ ರಿಕರ್ಷನ್ ಇದೆಯೋ ಇಲ್ವೋ ಅಂತ ನೋಡ್ಬೇಕು. ಲೆಫ್ಟ್ ರಿಕರ್ಷನ್ ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಎ ಪ್ರೊಡ್ಯೂಸಿಂಗ್ ಎ ಆಲ್ಫಾ ಸ್ಲಾಶ್ ಬೀಟಾ, ಈ ಫಾರ್ಮೆಟ್ ಅಲ್ಲಿ ಇದ್ರೆ ನಮಗೇನು ಇಲ್ಲಿ ಲೆಫ್ಟ್ ರಿಕರ್ಷನ್ ಇದೆ ಅಂತ. ಸೊ ಲೆಫ್ಟ್ ರಿಕರ್ಷನ್ ಅನ್ನ ತೆಗಿಬೇಕಾಗುತ್ತೆ. ನೋಡಿ ಯಾವ ರೀತಿ ಕಂಡುಹಿಡಿಯೋದು. ಎ ಪ್ರೊಡ್ಯೂಸಿಂಗ್ ಎ ಆಲ್ಫಾ ಅಲ್ವಾ. ಸೊ ಅದು ಪ್ರೊಡ್ಯೂಸ್ ಮಾಡ್ತಿರುವಂತ ಪ್ರೊಜೆಕ್ಷನ್ ಅಲ್ಲಿ ಮೊದಲನೇ ಎಲಿಮೆಂಟ್ ಅದೇ ಆಗಿದ್ರೆ ಏನು, ದ ಪ್ರೊಡ್ಯೂಸರ್ ಇಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್ ದಟ್ ಇಟ್ ಹ್ಯಾಸ್ ಪ್ರೊಡ್ಯೂಸ್ಡ್. ನೋಡಿ ಎ ಇಸ್ ದ ಪ್ರೊಡ್ಯೂಸರ್, ಅದೇ ಅದರ ಪ್ರೊಜೆಕ್ಷನ್ ಅಲ್ಲಿ ಮೊದಲನೇ ಎಲಿಮೆಂಟ್ ಆಗಿದೆ. ಸೊ ಅವಾಗ ಏನಂತೀವಿ, ಇಲ್ಲಿ ಲೆಫ್ಟ್ ರಿಕರ್ಷನ್ ಇದೀವಿ. ಸೊ ಅವಾಗ ಏನಂತೀವಿ, ಇಲ್ಲಿ ಲೆಫ್ಟ್ ರಿಕರ್ಷನ್ ಇದೆ, ಅದನ್ನ ರಿಮೂವ್ ಮಾಡಬೇಕು. ಸೊ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಎಸ್ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ, ಇಲ್ಲೇನಾದ್ರೂ ಲೆಫ್ಟ್ ರಿಕರ್ಷನ್ ಇದೆಯಾ? ಇಲ್ಲ. ಎಸ್ ಎ ಡಿಫರೆಂಟ್, ಎ ಡಿಫರೆಂಟ್. ನೆಕ್ಸ್ಟ್ ಎ ಪ್ರೊಡ್ಯೂಸಿಂಗ್ ಎ ಡಿ ಇನ್ ವಿಚ್ ದ ಫಸ್ಟ್ ಎಲಿಮೆಂಟ್ ಈಸ್ ದ ಪ್ರೊಡ್ಯೂಸರ್ ಇಟ್ ಸೆಲ್ಫ್. ಎ ಪ್ರೊಡ್ಯೂಸಿಂಗ್ ಎ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಇಲ್ಲಿ ಲೆಫ್ಟ್ ರಿಕರ್ಷನ್ ಇರೋದ್ರಿಂದ ತೆಗಿಬೇಕು. ಮತ್ತೆ ಇನ್ಯಾವ್ದಾದ್ರು ಇದೆಯಾ ಅಂತ ನೋಡೋಣ. ಬಿ ಇಸ್ ಪ್ರೊಡ್ಯೂಸಿಂಗ್ 2 ಪ್ರೊಜೆಕ್ಷನ್. ಫಸ್ಟ್ ಅಲ್ಲಿ ಸ್ಮಾಲ್ ಲೆಟರ್ ಬಿ ಇದೆ, ಸೊ ಲೆಫ್ಟ್ ರಿಕರ್ಷನ್ ಇಲ್ಲ. ಇಲ್ಲಿ ಎಫ್ ಇದೆ, ಸೊ ಲೆಫ್ಟ್ ರಿಕರ್ಷನ್ ಇಲ್ಲ. ಇಲ್ಲಿ ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಜಿ, ಸೊ ಲೆಫ್ಟ್ ರಿಕರ್ಷನ್ ಇರಲ್ಲ. ಸೊ ಇಲ್ಲಿ ಒಂದೇ ಒಂದು ಜಾಗದಲ್ಲಿ ಲೆಫ್ಟ್ ರಿಕರ್ಷನ್ ಇದೆ. ಫಸ್ಟ್ ಆ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡೋಣ. ಸ್ಟೆಪ್ 1, ಆಫ್ಟರ್ ರಿಮೂವಲ್ ಆಫ್ ಲೆಫ್ಟ್ ರಿಕರ್ಷನ್. ಸೊ ಈಗ ಈ ಫಾರ್ಮೆಟ್ ಅಲ್ಲಿ ಲೆಫ್ಟ್ ರಿಕರ್ಷನ್ ಇದೆ ಅಂತಂದ್ರೆ ರಿಮೂವ್ ಮಾಡೋದು ಯಾವ ರೀತಿ. ಎ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ಎ ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್. ಸೊ ಈ ಫಾರ್ಮೆಟ್ಗೆ ನಾವು ಕನ್ವರ್ಟ್ ಮಾಡಿದ್ರೆ ಅದರಲ್ಲಿ ಇರುವಂತಹ ಲೆಫ್ಟ್ ರಿಕರ್ಷನ್ ರಿಮೂವ್ ಆಗುತ್ತೆ. ಸೊ ಇವಾಗ ನೋಡಿ, ಎ ಪ್ರೊಡ್ಯೂಸಿಂಗ್ ಸ್ಮಾಲ್ ಎ ಬಿ, ಸೊ ಇದೇನಾಗುತ್ತೆ, ಬೀಟಾ ಆಗುತ್ತೆ. ಏನಾಗುತ್ತೆ, ಬೀಟಾ. ಸೊ ಇಲ್ಲಿ ಬೀಟಾ ವ್ಯಾಲ್ಯೂ ಸಿಕ್ತು. ಎ ಆಲ್ರೆಡಿ ಗೊತ್ತಿದೆ. ಆಲ್ಫಾ ಅಂತ ಅಂದ್ರೇನು, ಎ ಬಿಟ್ಟು ಏನು ಉಳ್ಕೊಂಡಿರುತ್ತೆ ಅದಷ್ಟು ಕೂಡ ಆಲ್ಫಾ. ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ಬೀಟಾ ವ್ಯಾಲ್ಯೂ ಗೊತ್ತಿದೆ. ಸೊ ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ರಿಮೂವ್ ಆಗಿರುವಂತಹ ಲೆಫ್ಟ್ ರಿಕರ್ಷನ್ ಸಿಗುತ್ತೆ. ಎ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್. ಸೊ ಬೀಟಾ ವ್ಯಾಲ್ಯೂ ಏನು, ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಬಿ. ನೆಕ್ಸ್ಟ್ ಎ ಡ್ಯಾಶ್ ಅಂತಂದ್ರೆ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ಅಂತಂದ್ರೆ ಸ್ಮಾಲ್ ಲೆಟರ್ ಡಿ ಎ ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್. ಸೊ ಇವಾಗ ಇಲ್ಲಿ ಇದ್ದಂತಹ ಎಲ್ಲಾ ಲೆಫ್ಟ್ ರಿಕರ್ಷನ್ ಕೂಡ ರಿಮೂವ್ ಆಗಿದೆ. ನೆಕ್ಸ್ಟ್ ಎಸ್ ಪ್ರೊಡ್ಯೂಸಿಂಗ್ ಎ. ಸೊ ಇದರಲ್ಲಿ ಲೆಫ್ಟ್ ರಿಕರ್ಷನ್ ಇರಲಿಲ್ಲ, ಸೊ ಅದನ್ನ ಹಾಗೆ ಬರ್ಕೊಂತೀನಿ. ನೆಕ್ಸ್ಟ್ ಇಲ್ಲೂ ಕೂಡ ಲೆಫ್ಟ್ ರಿಕರ್ಷನ್ ಇಲ್ಲ. ಬಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಬಿ ಸಿ ಸ್ಲಾಶ್ ಎಫ್. ನೆಕ್ಸ್ಟ್ ಸಿ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಜಿ. ಸೊ ಇಷ್ಟು ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡಿದ್ಮೇಲೆ ಉಳ್ಕೊಂಡಿರುವಂತಹ ಪ್ರೊಜೆಕ್ಷನ್ಸ್. ಎರಡನೇ ಸ್ಟೆಪ್ಪಿಗೆ ಹೋಗೋಣ. ಎರಡನೇ ಸ್ಟೆಪ್ ಅಲ್ಲಿ ಲೆಫ್ಟ್ ಫ್ಯಾಕ್ಟರಿಂಗ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಲೆಫ್ಟ್ ಫ್ಯಾಕ್ಟರಿಂಗ್ ಅಂತ ಅಂದ್ರೇನು ನೋಡಿ, ಒಂದು ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡ್ತಿರುವಂತ ಪ್ರೊಜೆಕ್ಷನ್ ಮಿನಿಮಮ್. ಲೆಫ್ಟ್ ಫ್ಯಾಕ್ಟರಿಂಗ್ ಅಂತ ಅಂದ್ರೇನು, ಮಿನಿಮಮ್ 2 ಪ್ರೊಜೆಕ್ಷನ್ ಅಲ್ಲಿ ಇರಬೇಕು ಒಂದೇ ಪ್ರೊಡ್ಯೂಸರ್ ಇಂದ. ಮತ್ತೆ ಆ 2 ಪ್ರೊಜೆಕ್ಷನ್ ಅಲ್ಲೂ ಕೂಡ ಮೊದಲನೇ ಎಲಿಮೆಂಟ್ ಕಾಮನ್ ಆಗಿರ್ಬೇಕು. ಸೊ ಕಾಮನ್ ಎಲಿಮೆಂಟ್ ಅನ್ನ ಆಲ್ಫಾ ಅಂತ ಕರಿತೀವಿ. ಆ ರೀತಿ ಕಾಮನ್ ಇದ್ರೆ ಮಾತ್ರ ಲೆಫ್ಟ್ ಫ್ಯಾಕ್ಟರಿಂಗ್ ಇದೆ ಅಂತ. ಸೊ ಒಂದೇ ಒಂದು ಪ್ರೊಜೆಕ್ಷನ್ ಇದೆ ಅಂತಂದ್ರೆ ಅದರಲ್ಲಿ ಒಂದೇ ಒಂದು ಪ್ರೊಜೆಕ್ಷನ್ ಇದೆ ಅಂತಂದ್ರೆ ಇದರಲ್ಲಿ ಲೆಫ್ಟ್ ಫ್ಯಾಕ್ಟರಿಂಗ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಏನು, ಮಿನಿಮಮ್ 2 ಪ್ರೊಜೆಕ್ಷನ್ ಒಂದೇ ಪ್ರೊಡ್ಯೂಸರ್ ಇಂದ ಪ್ರೊಡ್ಯೂಸ್ ಆಗಿರ್ಬೇಕು. ಸೊ ಇಲ್ಲಿ ಒಂದೇ ಪ್ರೊಜೆಕ್ಷನ್ ಇದೆ, ಇರಲ್ಲ. ಇದು ಕೂಡ ಕಂಪ್ಲೀಟ್ ಒಂದು ಪ್ರೊಜೆಕ್ಷನ್, ಇದ್ರಲ್ಲ. ಸೊ ಇದು ಕೂಡ ಒಂದು ಕಂಪ್ಲೀಟ್ ಪ್ರೊಜೆಕ್ಷನ್, ಇದರಲ್ಲೂ ಕೂಡ ಲೆಫ್ಟ್ ಫ್ಯಾಕ್ಟರಿಂಗ್ ಇರಲ್ಲ. ಇಲ್ಲಿ 2 ಪ್ರೊಜೆಕ್ಷನ್ ಇದೆ. ಸೊ 2 ಪ್ರೊಜೆಕ್ಷನ್ ಇದ್ದಾಗ ಮೊದಲನೇ ಎಲಿಮೆಂಟ್ ಅನ್ನ ಕಂಪೇರ್ ಮಾಡಿ. ಸೊ ಮೊದಲನೇ ಎಲಿಮೆಂಟ್ ಏನಾದ್ರೂ ಸೇಮ್ ಇಲ್ಲ ಅಂತಂದ್ರೆ ಸೊ ಇದರಲ್ಲೂ ಕೂಡ ಲೆಫ್ಟ್ ಫ್ಯಾಕ್ಟರಿಂಗ್ ಇಲ್ಲ. ಇಲ್ಲಿ ಡಿ ಇತ್ತು, ಎಪ್ಸಿಲಾನ್ ಇತ್ತು. ಸೊ ಕಂಪೇರ್ ಸೇಮ್ ಇಲ್ಲ, ಸೊ ಅಲ್ಲಿ ಲೆಫ್ಟ್ ರಿಕರ್ಷನ್. ಸೊ ಸೇಮ್ ಇಲ್ಲ, ಅಲ್ಲಿ ಲೆಫ್ಟ್ ಫ್ಯಾಕ್ಟರಿಂಗ್ ಇರಲ್ಲ. ನೆಕ್ಸ್ಟ್ ಇಲ್ಲಿ ಬಿ ಮತ್ತೆ ಎಫ್. ಸೊ ಎರಡು ಕೂಡ ಸೇಮ್ ಇಲ್ಲ, ಲೆಫ್ಟ್ ಫ್ಯಾಕ್ಟರಿಂಗ್ ಇರಲ್ಲ. ನೆಕ್ಸ್ಟ್ ಒಂದೇ ಒಂದು ಪ್ರೊಜೆಕ್ಷನ್ ಇದ್ರೆ ಅದರಲ್ಲಿ ಲೆಫ್ಟ್ ಫ್ಯಾಕ್ಟರಿಂಗ್ ಇರಲ್ಲ. ಸೊ ಇವಾಗ ಎರಡನೇ ಸ್ಟೆಪ್ ಅನ್ನ ನಾವು ಸ್ಕಿಪ್ ಮಾಡ್ಬೇಕಾಗುತ್ತೆ, ಯಾಕಂತಂದ್ರೆ ಲೆಫ್ಟ್ ಫ್ಯಾಕ್ಟರಿಂಗ್ ಯಾವ್ದ್ರಲ್ಲೂ ಇಲ್ಲ. ನೆಕ್ಸ್ಟ್ ಇನ್ನ 2 ಸ್ಟೆಪ್ ಉಳಿದಿದೆ. 3ನೇ ಸ್ಟೆಪ್ಪಿಗೆ ಹೋಗೋಣ. ಸ್ಟೆಪ್ ನಂಬರ್ 3. ಸೊ ಸ್ಟೆಪ್ ನಂಬರ್ 3 ಅಲ್ಲಿ ಏನು ಮಾಡಬೇಕು, ಫಸ್ಟ್ ಮತ್ತೆ
ಫಾಲೋನ ಕಂಡುಹಿಡಿಬೇಕು. ಸೊ ಫಸ್ಟ್ ಮತ್ತೆ ಫಾಲೋಗಳನ್ನ ಕಂಡುಹಿಡಿಬೇಕು ಈ ಒಂದು ಪ್ರೊಡ್ಯೂಸರ್ಗಳಿಗೆ. ಸೊ ಫಸ್ಟ್ ಅನ್ನ ಕಂಡುಹಿಡ್ಕೊಳ್ಳೋಣ. ಏನ್ ಮಾಡೋಣ? ಫಸ್ಟ್ ಅನ್ನ ಕಂಡುಹಿಡ್ಕೊಳ್ಳೋಣ. ಸ್ಟೆಪ್ ನಂಬರ್ 3 ಸರಿನಾ? ಸೊ ಫಸ್ಟ್ ಆಫ್ ಎಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು? ಎಸ್ ಇದೆ, ಅದು ಯಾವುದನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ನೋಡಿ, ಒಂದೇ ಒಂದು ಪ್ರೊಜೆಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದರಲ್ಲಿರುವಂತ ಮೊದಲನೇ ಎಲಿಮೆಂಟ್ ಯಾವುದು? ಕ್ಯಾಪಿಟಲ್ ಲೆಟರ್ ಇ. ಯಾವಾಗ ಕ್ಯಾಪಿಟಲ್ ಲೆಟರ್ ಬರುತ್ತೆ ಅದರ ಫಸ್ಟ್ ಅನ್ನ ನಾವು ಬರಿಬೇಕು. ಫಸ್ಟ್ ಆಫ್ ದಟ್ ಕ್ಯಾಪಿಟಲ್ ಲೆಟರ್ ದಟ್ ಈಸ್ ಎ. ಏನಾದ್ರೂ ಕೂಡ ಸ್ಮಾಲ್ ಲೆಟರ್ಸು ಇಲ್ಲ ಅಂತಂದ್ರೆ ಸ್ಟಾರು, ಮೈನಸ್, ಪ್ಲಸ್, ಓಪನ್ ಬ್ರಾಕೆಟ್, ಕ್ಲೋಸ್ಡ್ ಬ್ರಾಕೆಟ್, ID, ಸೊ ಈ ರೀತಿ ಏನಾದ್ರೂ ಬಂದ್ರೆ ಅವುಗಳನ್ನ ನಾವು ಡೈರೆಕ್ಟ್ ಆಗಿ ಬರೆದ್ಬಿಡ್ತೀವಿ. ಬಟ್ ಕ್ಯಾಪಿಟಲ್ ಲೆಟರ್ ಬಂದ್ರೆ ಆ ಕ್ಯಾಪಿಟಲ್ ಲೆಟರ್ದು ಫಸ್ಟ್ ಅನ್ನ ಕಂಡುಹಿಡಿಬೇಕು. ಸೊ ಇವಾಗ ಕ್ಯಾಪಿಟಲ್ ಲೆಟರ್ ಎದು ಫಸ್ಟ್ ಅನ್ನ ಕಂಡುಹಿಡಿಯೋದಕ್ಕೆ ಈ ಒಂದು ಪ್ರೊಜೆಕ್ಷನ್ ಅನ್ನ ಯೂಸ್ ಮಾಡಬೇಕು. ಇಟ್ ಈಸ್ ಆಲ್ಸೋ ಪ್ರೊಡ್ಯೂಸಿಂಗ್ ದ ಓನ್ಲಿ ಒನ್ ಪ್ರೊಜೆಕ್ಷನ್. ಸೊ ಅದರಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು? ಸ್ಮಾಲ್ ಲೆಟರ್ ಎ. ಸೊ ಸ್ಮಾಲ್ ಲೆಟರ್ ಬರಲಿ, ಪ್ಲಸ್, ಮೈನಸ್, ಯಾವುದೇ ಆಪರೇಟರ್ಸ್ ಬರಲಿ, ಅವುಗಳನ್ನ ಡೈರೆಕ್ಟ್ ಆಗಿ ಬರೀಬೇಕು, ವಿಚ್ ಈಸ್ ಈಕ್ವಲ್ ಟು ಎ. ಸೊ ಇವಾಗ ಫಸ್ಟ್ ಆಫ್ ಎಸ್ ಮತ್ತೆ ಫಸ್ಟ್ ಆಫ್ ಎ ಎರಡು ಈಕ್ವಲ್ ಏನು? ಸ್ಮಾಲ್ ಲೆಟರ್ ಎ. ಸೊ ಇವಾಗ ಇದಷ್ಟು ಕೂಡ ಫ್ಲವರ್ ಬ್ರಾಕೆಟ್ ಒಳಗಡೆ ಎನ್ ಕ್ಲೋಸ್ ಮಾಡ್ರಿ. ನೆಕ್ಸ್ಟ್ ಫಸ್ಟ್ ಆಫ್ ಎಸ್ ಆಗಿದೆ, ಎ ಆಗಿದೆ, ಎ ಡ್ಯಾಶ್ ಅನ್ನ ಕಂಡುಹಿಡಿಯೋಣ. ಫಸ್ಟ್ ಆಫ್ ಎ ಡ್ಯಾಶ್ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಇದು ಎರಡು ಪ್ರೊಜೆಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಎ ಡ್ಯಾಶ್. ಮೊದಲನೇದ್ರಲ್ಲಿ ಸ್ಮಾಲ್ ಲೆಟರ್ ಡಿ ಇಸ್ ದ ಫಸ್ಟ್ ಎಲಿಮೆಂಟ್. ಸೊ ಸ್ಮಾಲ್ ಲೆಟರ್ ಡಿ ಇದ್ರೆ ಡೈರೆಕ್ಟ್ ಆಗಿ ಬರಬೇಕು. ಸ್ಮಾಲ್ ಲೆಟರ್ ಇರಲಿ, ಆಪರೇಟರ್ಸ್ ಇರಲಿ, ಡೈರೆಕ್ಟ್. ನೆಕ್ಸ್ಟ್ ಎಪ್ಸಲಾನ್. ಸೊ ಎಪ್ಸಲಾನ್ ಇದೆ ಅಂತಂದ್ರೂ ಕೂಡ ಡೈರೆಕ್ಟ್ ಆಗಿ ಬರೀರಿ, ಎನ್ ಕ್ಲೋಸ್ ಇಟ್ ವಿತ್ ಇನ್ ದ ಫ್ಲವರ್ ಬ್ರಾಕೆಟ್. ನೆಕ್ಸ್ಟ್ ಫಸ್ಟ್ ಆಫ್ ಬಿ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಬಿ ಇಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಟೂ ಪ್ರೊಜೆಕ್ಷನ್. ಸೊ ಮೊದಲನೇದ್ರಲ್ಲಿ ಸ್ಮಾಲ್ ಲೆಟರ್ ಬಿ ಇದೆ ಫಸ್ಟ್ ಎಲಿಮೆಂಟ್ ಆಗಿ, ಸೊ ಡೈರೆಕ್ಟ್ಲಿ ರೈಟ್ ಇಟ್ ಬಿ. ನೆಕ್ಸ್ಟ್ ಎರಡನೇ ಪ್ರೊಜೆಕ್ಷನ್ ಅಲ್ಲಿ ಸ್ಮಾಲ್ ಲೆಟರ್ ಎಫ್, ಸ್ಮಾಲ್ ಲೆಟರ್ಸ್ ಇದ್ರೆ ಡೈರೆಕ್ಟ್ ಆಗಿ ಬರೀಬೇಕು, ಎನ್ ಕ್ಲೋಸ್ ಇಟ್ ವಿತ್ ಇನ್ ದ ಫ್ಲವರ್ ಬ್ರಾಕೆಟ್. ನೆಕ್ಸ್ಟ್ ಫಸ್ಟ್ ಆಫ್ ಸಿ. ಸೊ ಲಾಸ್ಟ್ ಒನ್ ಇದು ಫಸ್ಟ್ ಆಫ್ ಸಿ, ಕೇವಲ ಒಂದೇ ಒಂದು ಪ್ರೊಜೆಕ್ಷನ್. ಅದರಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು? ಸ್ಮಾಲ್ ಲೆಟರ್ ಜಿ. ಸೊ ಸ್ಮಾಲ್ ಲೆಟರ್ ಜಿ ಇಸ್ ದ ಫಸ್ಟ್ ಆಫ್ ದಿ ಸಿ. ಸೊ ಇವಾಗ ಏನಾಯ್ತು? ಫಸ್ಟ್ ಅನ್ನ ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ ಫಾಲೋನ ಕಂಡುಹಿಡ್ಕೊಳ್ಳೋಣ. ಫಾಲೋ ಆಫ್ ಎಸ್. ಸೊ ಮೊದಲನೇ ಪ್ರೊಜೆಕ್ಷನ್ ಏನು? ಎಸ್ ಅಲ್ವಾ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ ಒಂದು ಎಕ್ಸೆಪ್ಷನ್ ಬರುತ್ತೆ. ಏನು? ಮೊದಲನೇ ಪ್ರೊಡ್ಯೂಸರ್ ಇರ್ತಾರಲ್ಲ ಅದ್ರದ್ದು ಫಾಲೋ ಅಲ್ಲಿ ಡಾಲರ್ ಇನ್ಕ್ಲೂಡ್ ಮಾಡಲೇಬೇಕು. ಏನು? ಡಾಲರ್ ಆಸ್ ಇಟ್ ಈಸ್ ಇನ್ಕ್ಲೂಡ್ ಆಗೇ ಆಗುತ್ತೆ. ಮೊದಲನೇ ಪ್ರೊಡ್ಯೂಸರ್ದು ಫಾಲೋನ ಬರಿಬೇಕಾದ್ರೆ ಡಾಲರ್ ಇನ್ಕ್ಲೂಡ್ ಆಗೇ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು? ರೈಟ್ ಹ್ಯಾಂಡ್ ಸೈಡ್ ಅನ್ನ ನೋಡಬೇಕು. ಎಲ್ಲ ಈಕ್ವೇಶನ್ಗಳೆಲ್ಲ ರೈಟ್ ಹ್ಯಾಂಡ್ ಸೈಡ್ ಅನ್ನ ನೋಡಬೇಕು. ಕ್ಯಾಪಿಟಲ್ ಲೆಟರ್ ಎಸ್ ಎಲ್ಲಾದ್ರೂ ಇದೆಯಾ ಅಂತ ಹುಡುಕಿ. ಕ್ಯಾಪಿಟಲ್ ಲೆಟರ್ ಎಸ್ ಇಲ್ವಾ? ಸೊ ಇಲ್ಲೇ ಸ್ಟಾಪ್ ಮಾಡಿ, ಎನ್ ಕ್ಲೋಸ್ ಇಟ್ ವಿತ್ ಇನ್ ದ ಕ್ಲೋಸ್ಡ್ ಬ್ರಾಕೆಟ್. ಎಸ್ ಇದ್ರೆ ಅದ್ರದ್ದು ಫಾಲೋನ ಹುಡುಕ್ಬೇಕಿತ್ತು, ಎಸ್ ಇಲ್ಲ ಇಲ್ಲಿ, ಸೊ ಸ್ಟಾಪ್ ಇಟ್ ದೇರ್. ನೆಕ್ಸ್ಟ್ ಫಾಲೋ ಆಫ್ ಕ್ಯಾಪಿಟಲ್ ಲೆಟರ್ ಎ ವಿಚ್ ವಿಲ್ ಬಿ ಈಕ್ವಲ್ ಟು, ಎ ಅನ್ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡ್ರಿ, ಸಪರೇಟ್ ಆಗಿ ಎಲ್ಲಿದೆ ನೋಡಿ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳೋಣ. ಕೇವಲ ಒಂದೇ ಒಂದು ಜಾಗದಲ್ಲಿ ಇರೋದು ಇಲ್ಲಿ. ದಿಸ್ ಈಸ್ ಎ ಡ್ಯಾಶ್. ಎ ಡ್ಯಾಶ್ ತಗೋಬಾರ್ದು, ಕೇವಲ ಎ ಮಾತ್ರ. ಸೊ ಇದನ್ನ ಫಾಲೋ ಮಾಡಿ ಅಂತಂದ್ರೆ ಇದರ ಪಕ್ಕದಲ್ಲಿ ಏನಿದೆ ನೋಡಿ, ಏನು ಇಲ್ಲ. ಇದರ ಪಕ್ಕದಲ್ಲಿ ಏನು ಇಲ್ಲ ಅಂತಂದ್ರೆ ಏನ್ ಮಾಡಬೇಕು? ರೀಡೈರೆಕ್ಟ್ ಇಟ್ ಟು ದ ಪ್ರೊಡ್ಯೂಸರ್. ಸೊ ಪ್ರೊಡ್ಯೂಸರ್ ಯಾರು? ಎಸ್. ಸೊ ಪ್ರೊಡ್ಯೂಸರ್ಗೆ ರೀಡೈರೆಕ್ಟ್ ಮಾಡಿದಾಗ ಫಾಲೋ ಆಫ್ ದಟ್ ಪ್ರೊಡ್ಯೂಸರ್ ಅನ್ನ ಬರಿಬೇಕು. ಯಾರದು? ಎಸ್. ಸೊ ಫಾಲೋ ಆಫ್ ಎಸ್ ಅನ್ನ ಬರಿಬೇಕು. ಸೊ ಫಾಲೋ ಆಫ್ ಎಸ್ ಆಲ್ರೆಡಿ ಗೊತ್ತಿದೆ, ಡಾಲರ್. ಸೊ ಸ್ಟಾಪ್ ಇಟ್ ಹಿಯರ್. ಏನ್ ಮಾಡಬೇಕು? ಪಕ್ಕದಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ಅಂತಂದ್ರೆ ರೀಡೈರೆಕ್ಟ್ ಟು ದ ಪ್ರೊಡ್ಯೂಸರ್. ಸೊ ಆ ಪ್ರೊಡ್ಯೂಸರ್ದು ಫಾಲೋ ವ್ಯಾಲ್ಯೂನ ಬರಿಬೇಕು. ಫಾಲೋ ಆಲ್ರೆಡಿ ನನಗೆ ಗೊತ್ತಿದೆ, ಡಾಲರ್. ಸೊ ಅದನ್ನ ಬರ್ದಿದ್ದೀವಿ. ನೆಕ್ಸ್ಟ್ ಫಾಲೋ ಆಫ್ ಎ ಡ್ಯಾಶ್ ಅನ್ನು ಹುಡುಕೋಣ. ಫಾಲೋ ಆಫ್ ಎ ಡ್ಯಾಶ್. ಎ ಡ್ಯಾಶ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲೆಲ್ಲಿದೆ ಅದನ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ರಿ. ಇಲ್ಲಿ ಒಂದ್ಸಲ ಇದೆ, ಇಲ್ಲಿ ಒಂದ್ಸಲ ಇದೆ. ಸೊ ಫಸ್ಟ್ ಇದನ್ನ ತಗೊಳ್ಳೋಣ. ಎ ಡ್ಯಾಶ್ ಪಕ್ಕದಲ್ಲಿ ಏನಿದೆ? ಏನು ಇಲ್ಲ. ಸೊ ಅಂದ್ರೆ ಏನ್ ಮಾಡಬೇಕು? ರೀಡೈರೆಕ್ಟ್ ಟು ಇಟ್ಸ್ ಪ್ರೊಡ್ಯೂಸರ್. ಸೊ ರೀಡೈರೆಕ್ಟ್ ಮಾಡಿದೀರಾ ಅಂತಂದ್ರೆ ಪ್ರೊಡ್ಯೂಸರ್ಗೆ ಅದರ ಫಾಲೋನ ಬರೀಬೇಕು. ಸೊ ಫಾಲೋ ಆಫ್ ಎ ವಿಚ್ ವಿಲ್ ಬಿ ಈಕ್ವಲ್ ಟು, ಫಾಲೋ ಆಫ್ ಎ ಆಲ್ರೆಡಿ ಗೊತ್ತಿದೆ, ಏನು? ಡಾಲರ್. ನೆಕ್ಸ್ಟ್ ಮತ್ತೆ ಇನ್ನೊಂದು ಕಡೆ ಎ ಡ್ಯಾಶ್ ಇದೆ. ಸೊ ಎ ಡ್ಯಾಶ್ ಪಕ್ಕದಲ್ಲಿ ಏನಿದೆ? ಏನು ಇಲ್ಲ. ಯಾಕೆ ನೋಡಿ, ಇದೇ ಸಪರೇಟ್ ಪ್ರೊಜೆಕ್ಷನ್, ಇದೇ ಸಪರೇಟ್ ಪ್ರೊಜೆಕ್ಷನ್ ಅಲ್ವಾ. ಸೊ ಇದ್ರ ಪಕ್ಕದಲ್ಲಿ ಏನು ಇಲ್ಲ ಅಂತ ಅಂದ್ರೆ ರೀಡೈರೆಕ್ಟ್ ಟು ಇಟ್ಸ್ ಪ್ರೊಡ್ಯೂಸರ್ ಎ ಡ್ಯಾಶ್. ಸೊ ಎ ಡ್ಯಾಶ್ ಗೆ ನೀವು ರೀಡೈರೆಕ್ಟ್ ಮಾಡಿದೀರ ಅಂತಂದ್ರೆ ಅದರ ಫಾಲೋನ ಬರೀಬೇಕು. ಫಾಲೋ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಫಾಲೋ ಆಫ್ ಎ. ಫಾಲೋ ಆಫ್ ಎ ಆಲ್ರೆಡಿ ಬರ್ದಿದೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್, ಡಾಲರ್ ಮಾತ್ರ. ನೆಕ್ಸ್ಟ್ ಬಿದು ಫಾಲೋ ಆಫ್ ಬಿ ಅನ್ನ ಹುಡ್ಕೋಣ. ಫಾಲೋ ಆಫ್ ಬಿ ವಿಲ್ ಬಿ ಈಕ್ವಲ್ ಟು, ಸೊ ಬಿ ಅನ್ನ ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹುಡುಕ್ರಿ.
ಕ್ಯಾಪಿಟಲ್ ಲೆಟರ್ ಬಿ ಎಲ್ಲೆಲ್ಲಿದೆ ಅಂತ. ಸೊ ಇಲ್ಲಿ ಒಂದು ಜಾಗದಲ್ಲಿದೆ, ಇಲ್ಲಿ ಒಂದು ಜಾಗದಲ್ಲಿದೆ. ಸೊ ಇವಾಗ ಬರಿಬೇಕು. ಫಸ್ಟು ಕ್ಯಾಪಿಟಲ್ ಫಸ್ಟ್ ಇದನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಈ ಬಿ ಪಕ್ಕದಲ್ಲಿ ಏನಿದೆ ಎ ಡ್ಯಾಶ್ ಇದೆ, ಪಕ್ಕದಲ್ಲೇ ಏನಾದ್ರೂ ಕ್ಯಾಪಿಟಲ್ ಲೆಟರ್ ಇದ್ರೆ, ಸೊ ಫಾಲೋ ಮಾಡ್ತಿರೋದು ಕ್ಯಾಪಿಟಲ್ ಲೆಟರ್ ಆಗಿದ್ರೆ ಅದರ ಫಸ್ಟ್ ಅನ್ನ ಬರಿಬೇಕು. ಸೊ ಫಸ್ಟ್ ಆಫ್ ಎ ಡ್ಯಾಶ್. ನೋಡಿ ಸಿಂಪಲ್. ಏನು ಏನಾದ್ರೂ ಕೂಡ ನೀವು ಇದ್ರ ಪಕ್ಕದಲ್ಲಿ ಯಾವುದು ಎಲಿಮೆಂಟ್ ಇಲ್ಲ ಅಂತ ರೀಡೈರೆಕ್ಟ್ ಮಾಡಿದ್ರೆ ಅದ್ರದ್ದು ಫಾಲೋ, ಪ್ರೊಡ್ಯೂಸರ್ದು ಫಾಲೋ. ಪಕ್ಕದಲ್ಲೇ ಏನಾದ್ರೂ ಕೂಡ ಕ್ಯಾಪಿಟಲ್ ಲೆಟರ್ ಇದ್ರೆ ಫಾಲೋ ಮಾಡ್ತಿರುವಂತದ್ರು ಅದ್ರದ್ದು ಫಸ್ಟ್. ಸೊ ಫಸ್ಟ್ ಆಫ್ ಎ ಡ್ಯಾಶ್ ಆಲ್ರೆಡಿ ಗೊತ್ತಿದೆ, ಏನು ಡಿ ಕಾಮ ಎಪ್ಸಲಾನ್ ಬರೆಯಂಗಿಲ್ಲ. ಫಾಲೋ ಬರಿಬೇಕಾದ್ರೆ ನೆನಪಿರ್ಲಿ ಎಪ್ಸಲಾನ್ ಅನ್ನ ಬರೀಕೂಡ್ದು, ಸರಿನಾ? ಫಸ್ಟ್ ಅಲ್ಲಿ ಮಾತ್ರ ಎಪ್ಸಲಾನ್ ಯೂಸ್ ಆಗುತ್ತೆ, ಫಾಲೋ ಅಲ್ಲಿ ಬರಿಬಾರ್ದು. ನೆಕ್ಸ್ಟ್ ಇನ್ನೊಂದ್ ಕಡೆ ಎಲ್ಲಿದೆ ಬಿ, ಇಲ್ಲಿದೆ. ಸೊ ನೆಕ್ಸ್ಟ್ ಎ ಡ್ಯಾಶ್ ಯಾರನ್ನ ಫಾಲೋ ಮಾಡ್ತಾ ಇದೆ ನೋಡ್ಬೇಕು. ಯಾಕೆ ಇದು ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಆಗಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾ ಇದ್ವಿ, ಬಟ್ ಫಾಲೋ ಮಾಡ್ತಿರೋದು ಯಾವುದು ಕ್ಯಾಪಿಟಲ್ ಲೆಟರ್. ಸೊ ಅದು ಯಾವ್ದನ್ನ ಫಾಲೋ ಮಾಡ್ತಾ ಇದೆ ನೋಡಿದ್ರೆ ಇಲ್ಲಿ ಎಲಿಮೆಂಟ್ ಇಲ್ಲ. ಸೊ ಏನ್ ಮಾಡಬೇಕು, ರೀಡೈರೆಕ್ಟ್ ಟು ದ ಪ್ರೊಡ್ಯೂಸರ್. ಸೊ ರೀಡೈರೆಕ್ಟ್ ಮಾಡಿದೀರಾ ಅಂತಂದ್ರೆ ಪ್ರೊಡ್ಯೂಸರ್ದು ಫಾಲೋ ವ್ಯಾಲ್ಯೂನ ಬರಿಬೇಕು, ಫಾಲೋ ಆಫ್ ಎ. ಸೊ ಫಾಲೋ ಆಫ್ ಎ ಏನಾಗುತ್ತೆ ಡಿ ಕಾಮ ಫಾಲೋ ಆಫ್ ಎ ಆಲ್ರೆಡಿ ನನಗೆ ಗೊತ್ತಿದೆ ಏನು ಡಾಲರ್. ಸೊ ಡಿ ಮತ್ತೆ ಡಾಲರ್ ಫಾಲೋ ಆಫ್ ಬಿ ಆಗುತ್ತೆ. ಸೊ ಒಂದೇ ವಿಡಿಯೋದಲ್ಲಿ ನಿಮಗೆ ಅರ್ಥ ಅಲ್ಲ, ಒಂದ್ 2-3 ವಿಡಿಯೋನ ನೋಡಬೇಕು. ಯಾಕಂತಂದ್ರೆ ಫಾಲೋ ಅನ್ನ ಬರೆಯೋದು ಒಂದು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಒಬ್ಬೊಬ್ಬರಿಗೆ ಸ್ಟಾರ್ಟಿಂಗ್ ಅರ್ಥ ಅಲ್ಲ. ನಾನು ಹೇಳ್ಕೊಡೋಂಥ ಟ್ರಿಕ್ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾನೆ ಹೋಗುತ್ತೆ, ಏನು ಚಿಂತೆ ಇಲ್ಲ. 1-2-3 ಸಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಷ್ಟೇ. ಏನು ಪಕ್ಕದಲ್ಲಿ ಎಲಿಮೆಂಟ್ ಇಲ್ಲ ಅಂತಂದ್ರೆ ರೀಡೈರೆಕ್ಟ್ ಮಾಡ್ತಿರಲ್ಲ, ಅವಾಗ ಫಾಲೋನ ಬರಿಬೇಕು. ಪಕ್ಕದಲ್ಲೇ ಕ್ಯಾಪಿಟಲ್ ಲೆಟರ್ ಐತೆ ಅಂತಂದ್ರೆ ಅದ್ರದ್ದು ಫಸ್ಟ್ ಅನ್ನ ಬರಿಬೇಕು ಅಷ್ಟೇ. ಸೊ ಇದು ಕಂಪ್ಲೀಟ್ ಆಗಿದೆಯಾ? ಇಲ್ಲ, ಇನ್ನೂ ಇದೆ ನೋಡಿ. ಇಲ್ಲಿ ಬಿ ಇಸ್ ಆಲ್ಸೋ ಫಾಲೋಯಿಂಗ್ ಸಿ. ಸೊ ನೋಡಿ ಸಿ ಫಾಲೋ ಮಾಡ್ತಾ ಇದೆ. ಸೊ ಪಕ್ಕದಲ್ಲೇ ಕ್ಯಾಪಿಟಲ್ ಲೆಟರ್ ಇದ್ರೆ ಏನ್ ಮಾಡಬೇಕು, ಅದ್ರದ್ದು ಫಸ್ಟ್ ಅನ್ನ ಬರಿಬೇಕು. ಸೊ ಫಸ್ಟ್ ಆಫ್ ಕ್ಯಾಪಿಟಲ್ ಲೆಟರ್ ಸಿ. ಸೊ ಕ್ಯಾಪಿಟಲ್ ಲೆಟರ್ ಸಿ ದು ಫಸ್ಟ್ ಏನಿದೆ ಜಿ. ಸೊ ಡಿ ಕಾಮ ಡಾಲರ್ ಕಾಮ ಜಿ. ನೆಕ್ಸ್ಟ್ ಇನ್ನು ಕಂಪ್ಲೀಟ್ ಆಯ್ತಾ? ಇಲ್ಲ. ಜಿ ಯಾರನ್ನ ಫಾಲೋ ಮಾಡ್ತಾ ಇದೆ ನೋಡ್ಬೇಕು. ಯಾಕೆ? ದಿಸ್ ಈಸ್ ಆಲ್ಸೋ ಕ್ಯಾಪಿಟಲ್ ಲೆಟರ್ ಅಲ್ವಾ. ಸೊ ಅದು ಯಾವ್ದೊಂದು ಫಾಲೋ ಮಾಡ್ತಾ ಇದೆ, ಇಲ್ಲಿ ಯಾವುದು ಇಲ್ಲ. ಯಾಕೆ? ಸೊ ದಿಸ್ ಈಸ್ ದ ಎಂಡ್. ಇದು ಸಪರೇಟ್ ಪ್ರೊಜೆಕ್ಷನ್, ಇದು ಸಪರೇಟ್ ಪ್ರೊಜೆಕ್ಷನ್. ಸೊ ರೀಡೈರೆಕ್ಟ್ ಟು ದ ಪ್ರೊಡ್ಯೂಸರ್ ಕ್ಯಾಪಿಟಲ್ ಲೆಟರ್ ಬಿ. ಸೊ ರೀಡೈರೆಕ್ಟ್ ಟು ಪ್ರೊಡ್ಯೂಸರ್ ಅಂದ್ರೆ ಏನ್ ಮಾಡಬೇಕು, ಅದ್ರದ್ದು ಫಾಲೋ ಬರಬೇಕು. ಸೊ ಫಾಲೋ ಆಫ್ ದಟ್ ಪ್ರೊಡ್ಯೂಸರ್ ದಟ್ ಈಸ್ ಬಿ. ಸೊ ಈಗ ಫಾಲೋ ಆಫ್ ಬಿ ಏನಾಗಿದೆ, ಫಾಲೋ ಆಫ್ ಬಿ ಈಸ್ ಈಕ್ವಲ್ ಟು ಫಸ್ಟ್ ಆಫ್ ಎ ಡ್ಯಾಶ್. ಫಸ್ಟ್ ಆಫ್ ಎ ಡ್ಯಾಶ್ ಏನು ಡಿ ಕಾಮ ಎಪ್ಸಲಾನ್. ನಾನು ಬರೀ ಡಿ ಮಾತ್ರ ಬರೀಬೇಕು, ಡಿ ಆಲ್ರೆಡಿ ಬರ್ದಾಗಿದೆ. ಸೊ ಬರ್ದಾಗಿದೆ ಅಂತಂದ್ರೆ ಮತ್ತೆ ಇನ್ನೊಂದ್ಸಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಏನಕ್ಕೆ ಸ್ಟಾಪ್ ಮಾಡಿದ್ದು, ಇಲ್ಲಿ ಫಾಲೋ ಆಫ್ ಬಿ ಬರಿಬೇಕಿತ್ತು, ವಿಚ್ ವಾಸ್ ಈಕ್ವಲ್ ಟು ಫಸ್ಟ್ ಆಫ್ ಎ ಡ್ಯಾಶ್. ಫಸ್ಟ್ ಆಫ್ ಎ ಡ್ಯಾಶ್ ವ್ಯಾಲ್ಯೂ ವಾಸ್ ಡಿ. ಡಿ ಆಲ್ರೆಡಿ ಬರ್ದಾಗಿದೆ, ಮತ್ತೆ ಇನ್ನೊಂದ್ಸಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಸ್ಟಾಪ್. ನೆಕ್ಸ್ಟ್ ಫಾಲೋ ಆಫ್ ಲಾಸ್ಟ್ ಒನ್ ದಟ್ ಈಸ್ ಸಿ ವಿಲ್ ಬಿ ಈಕ್ವಲ್ ಟು. ಸೊ ಫಾಲೋ ಆಫ್ ಸಿ ಅನ್ನ ಯಾವ ರೀತಿ ಕಂಡುಹಿಡಿಯೋದು, ಫಸ್ಟ್ ಸಿ ಎಲ್ಲೆಲ್ಲಿದೆ ಮಾರ್ಕ್ ಮಾಡ್ಕೊಳ್ಳೋಣ. ಕ್ಯಾಪಿಟಲ್ ಲೆಟರ್ ಸಿ ಇಲ್ಲಿ ಮಾತ್ರ ಇರೋದು. ಸೊ ಅದ್ರ ಪಕ್ಕದಲ್ಲಿ ಯಾವುದು ಇಲ್ಲ. ಸೊ ಅಂತಂದ್ರೆ ರೀಡೈರೆಕ್ಟ್ ಟು ಇಟ್ಸ್ ಪ್ರೊಡ್ಯೂಸರ್. ಸೊ ಪ್ರೊಡ್ಯೂಸರ್ ರೀಡೈರೆಕ್ಟ್ ಮಾಡಿದ್ರೆ ಫಾಲೋ ಆಫ್ ದಟ್ ಪ್ರೊಡ್ಯೂಸರ್ ಬಿ. ಫಾಲೋ ಆಫ್ ಬಿ ಏನಿದೆ ಡಿ ಡಾಲರ್ ಮತ್ತೆ ಜಿ. ಸೊ ಎನ್ಕ್ಲೋಸಿವ್ ರೀತಿಯಿಂದ ಫ್ಲವರ್ ಬ್ರಾಕೆಟ್. ಸೊ ಇವಾಗ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸ್ಟೆಪ್ ನಂಬರ್ 4 ಟೇಬಲ್. LL1 ಪಾರ್ಸರ್ ಟೇಬಲ್. ಸೊ ಇವಾಗ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದೀವಿ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಈ ಸೈಡ್ ಎಲ್ಲಾ ಪ್ರೊಡ್ಯೂಸರ್ ಗಳನ್ನ ಬರೀರಿ, ಎಸ್ ಎ ಡ್ಯಾಶ್ ಬಿ ಸಿ, ಸರಿನಾ? ನೆಕ್ಸ್ಟ್ ಇಲ್ಲಿ ಏನ್ ಬರೀಬೇಕು ಅಂತಂದ್ರೆ ಆಪರೇಟರ್ಸ್ ಪ್ಲಸ್ ಮೈನಸ್ ಇದ್ರೆ ಅದನ್ನ ಬರೀಬೇಕು. ಇಲ್ಲ ಅಂತಂದ್ರೆ ಪ್ಲಸ್ ಮೈನಸ್ ಅವುಗಳನ್ನ ಬರೀಬೇಕು. ಅದರ ಜೊತೆಗೆ ಸ್ಮಾಲ್ ಲೆಟರ್ಸ್ ಯಾವ್ಯಾವ ಇರ್ತಾವ ಅವನ್ನ ಬರೀಬೇಕು. ಸೊ ಇಲ್ಲಿ ಸ್ಮಾಲ್ ಲೆಟರ್ಸ್ ಯಾವ್ಯಾವ ಇದೆ, ಎ ಇದೆ, ಬಿ ಇದೆ, ಡಿ ಇದೆ, ಎಫ್ ಇದೆ, ಜಿ ಇದೆ. ಎಪ್ಸಲಾನ್ ಅನ್ನ ಬರೆಯಂಗಿಲ್ಲ. ಸೊ ಎಪ್ಸಲಾನ್ ಬರ್ದು ಏನ್ ಬರ್ದಿದೀವಿ ನಾವು, ಎಪ್ಸಲಾನ್ ಬದಲು ಡಾಲರ್ ಅನ್ನ ಬರ್ದಿದೀವಿ, ಸರಿನಾ? ಸೊ ಇಷ್ಟನ್ನ ಬರಿಬೇಕು. ಈಗ ಈ ಟೇಬಲ್ ಅನ್ನ ಯಾವ ರೀತಿ ಫಿಲ್ ಮಾಡೋದು, ಒಂದೊಂದೇ ಪ್ರೊಜೆಕ್ಷನ್ ಅನ್ನ ತಗೊಂತ ಹೋಗಿ. ಮೊದಲನೇದೇನು, ಎಸ್ ಈಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ. ಸೊ ಈಗ ಈ ಮೊದಲನೇ ಎಲಿಮೆಂಟ್ ಇರುತ್ತಲ್ಲ, ಪ್ರೊಜೆಕ್ಷನ್ ಮೊದಲನೇ ಎಲಿಮೆಂಟ್, ಸೊ ಅದ್ರದ್ದು ಫಸ್ಟ್ ಅನ್ನ ನೋಡ್ರಿ. ಫಸ್ಟ್ ಆಫ್ ಕ್ಯಾಪಿಟಲ್ ಲೆಟರ್ ಎ ಎಲ್ಲೆಲ್ಲಿದೆ ನೋಡ್ರಿ. ಫಸ್ಟ್ ಆಫ್ ಕ್ಯಾಪಿಟಲ್ ಲೆಟರ್ ಎ. ಫಸ್ಟ್ ಆಫ್ ಕ್ಯಾಪಿಟಲ್ ಲೆಟರ್ ಎ ಈಸ್ ಈಕ್ವಲ್ ಟು ಫಸ್ಟ್ ಆಫ್ ಕ್ಯಾಪಿಟಲ್ ಲೆಟರ್ ಎಸ್ ವಿಚ್ ಇಸ್ ಸ್ಮಾಲ್ ಲೆಟರ್ ಎ. ಸೊ ಸ್ಮಾಲ್ ಲೆಟರ್ ಎ ಜಾಗಕ್ಕೆ ನಾವೇನ್ ಬರೀಬೇಕು, ಈ ಒಂದು ಈಕ್ವೇಶನ್ ಅನ್ನ ಅಥವಾ ಪ್ರೊಜೆಕ್ಷನ್ ಅನ್ನ ಬರೀಬೇಕು, ಎಸ್ ಪ್ರೊಡ್ಯೂಸಿಂಗ್ ಎ ಅಂತ. ಸಿಂಪಲ್. ಸೊ ಇನ್ನು ಫಿಲ್ ಮಾಡ್ಬೇಕಾದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಪ್ರೊಸೀಡ್ ಆಗ್ತಾ ಹೋಗೋಣ. ನೆಕ್ಸ್ಟ್ ಎ ಈಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಎ ಕ್ಯಾಪಿಟಲ್ ಬಿ ಎ ಡ್ಯಾಶ್. ಸೊ ಎ ಈಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಎ ಕ್ಯಾಪಿಟಲ್ ಬಿ
ಎ ಡ್ಯಾಶ್ ಅಲ್ವಾ. ಸೊ ಮೊದಲನೇ ಎಲಿಮೆಂಟ್ ಯಾವುದು, ಸ್ಮಾಲ್ ಲೆಟರ್ ಎ. ಸ್ಮಾಲ್ ಲೆಟರ್ ಬಂದ್ರೆ ಡೈರೆಕ್ಟ್ ಫಿಲ್, ಪ್ಲಸ್ ಮೈನಸ್ ಬಂದ್ರೆ ಡೈರೆಕ್ಟ್ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಆ ರೀತಿ ಆಪರೇಟರ್ಸ್ ಬಂದ್ರೆ ಡೈರೆಕ್ಟ್ ಫಿಲ್. ಏನಾದರೂ ಕ್ಯಾಪಿಟಲ್ ಲೆಟರ್ ಬಂದ್ರೆ ಮಾತ್ರ ಫಸ್ಟ್ ಅನ್ನ ಕಂಡುಹಿಡಿದು ಆ ಜಾಗಕ್ಕೆ ಫಿಲ್ ಮಾಡಬೇಕು. ಈಗ ಸ್ಮಾಲ್ ಲೆಟರ್ ಎ ಆಲ್ರೆಡಿ ಸಿಕ್ಕಿದೆ, ಸೊ ಇಲ್ಲೇ ಫಿಲ್ ಮಾಡೋಣ. ಸೊ ಎ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ ಬಿ ಎ ಡ್ಯಾಶ್. ಸೊ ಇಲ್ಲಿ ಬಾಕ್ಸ್ ಸಣ್ಣದಾಗಿದೆ, ಸೊ ಅದಕ್ಕೆ ಓವರ್ಲ್ಯಾಪ್ ಆಗ್ತಾ ಇದೆ. ಸೊ ಏನು ಚಿಂತೆ ಇಲ್ಲ, ನೀವು ದೊಡ್ಡದಾಗಿ ಬರ್ಕೊಳ್ರಿ ಅಷ್ಟೇ. ಸೊ ನೆಕ್ಸ್ಟ್ ಪ್ರೊಜೆಕ್ಷನ್ಗೆ ಹೋಗೋಣ. ಯಾವುದದು, ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಡಿ ಎ ಡ್ಯಾಶ್. ಎರಡು ಪ್ರೊಜೆಕ್ಷನ್ ಇದೆ. ಫಸ್ಟ್ ಈ ಪ್ರೊಜೆಕ್ಷನ್ ಅನ್ನ ನೋಡೋಣ. ಸೊ ಮೊದಲನೇದು ಸ್ಮಾಲ್ ಲೆಟರ್ ಆಗಿರೋದ್ರಿಂದ ಡಿ, ಸೊ ಆ ಜಾಗಕ್ಕೆ ಈ ಪ್ರೊಜೆಕ್ಷನ್ ಅನ್ನ ಬರೀರಿ. ಸೊ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಡಿ ಎ ಡ್ಯಾಶ್. ನೆಕ್ಸ್ಟ್ ಎ ಡ್ಯಾಶ್ ಈಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಅನದರ್ ಪ್ರೊಜೆಕ್ಷನ್ ಎಪ್ಸಲಾನ್. ಯಾವಾಗ ಎಪ್ಸಲಾನ್ ಬರುತ್ತೆ, ಸೊ ರೀಡೈರೆಕ್ಟ್ ಟು ಪ್ರೊಡ್ಯೂಸರ್ ಎ ಡ್ಯಾಶ್. ಸೊ ರೀಡೈರೆಕ್ಟ್ ಮಾಡಿದ್ರೆ ಏನ್ ಮಾಡ್ತೀವಿ ಹೇಳ್ರಿ, ಫಾಲೋನ ಬರೀತೀವಿ. ಸೊ ಫಾಲೋ ಆಫ್ ಎ ಡ್ಯಾಶ್. ಸೊ ಫಾಲೋ ಆಫ್ ಎ ಡ್ಯಾಶ್ ಏನಿದೆ ನೋಡಿ ಇಲ್ಲಿ, ಫಾಲೋ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಡಾಲರ್. ಸೊ ಡಾಲರ್ ಜಾಗಕ್ಕೆ ನಾವು ಇದನ್ನ ಬರೀಬೇಕು. ಸೊ ಎ ಡ್ಯಾಶ್ ಅಲ್ವಾ ಪ್ರೊಡ್ಯೂಸ್ ಮಾಡ್ತಾ ಇರೋದು, ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಎಪ್ಸಲಾನ್. ಸೊ ಏನ್ ಮಾಡಬೇಕು, ಎಪ್ಸಲಾನ್ ಆದ್ರೆ ರೀಡೈರೆಕ್ಟ್ ಟು ಇಟ್ಸ್ ಪ್ರೊಡ್ಯೂಸರ್. ಸೊ ಆ ಪ್ರೊಡ್ಯೂಸರ್ದು ಫಾಲೋ ಎಲ್ಲಿದೆ ನೋಡ್ಬಿಟ್ಟು ಆ ಜಾಗಕ್ಕೆ ನಾವು ಬರೀಬೇಕು. ನೆಕ್ಸ್ಟ್ ಬಿ ಇಸ್ ಪ್ರೊಡ್ಯೂಸಿಂಗ್ ಬಿ ಬಿ ಸಿ. ಸೊ ಮೊದಲನೇ ಪ್ರೊಜೆಕ್ಷನ್. ಸೊ ಇಲ್ಲಿ ಸ್ಮಾಲ್ ಲೆಟರ್ ಬಿ ಇದೆ, ಸೊ ಆ ಜಾಗಕ್ಕೆ ಬರೀರಿ. ಬಿ ಇಸ್ ಪ್ರೊಡ್ಯೂಸಿಂಗ್ ಬಿ ಬಿ ಸಿ. ನೆಕ್ಸ್ಟ್ ಬಿ ಇಸ್ ಆಲ್ಸೋ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎಫ್. ಸೊ ಸ್ಮಾಲ್ ಲೆಟರ್ ಆಗಿರೋದ್ರಿಂದ ಆ ಜಾಗಕ್ಕೆ ಬರೀಬೇಕು, ಬಿ ಪ್ರೊಡ್ಯೂಸಿಂಗ್ ಬಿ ಬಿ ಸಿ. ನೆಕ್ಸ್ಟ್ ಸಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಜಿ. ಸೊ ಸ್ಮಾಲ್ ಲೆಟರ್ ಇದ್ರೆ ಆ ಜಾಗಕ್ಕೆ ಡೈರೆಕ್ಟ್ ಆಗಿ ಬರೀಬೇಕು, ಸಿ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಜಿ. ಸೊ ಇವಾಗ ಏನಾಯ್ತು, ಟೇಬಲ್ ಫಿಲ್ ಆಗಿದೆ. ಇದು LL1 ಪಾರ್ಸರ್ ಇಲ್ವೋ ಅಂತ ನಾವು ಲಾಸ್ಟಿಗೆ ಸ್ಪೆಸಿಫೈ ಮಾಡಬೇಕು. ಯಾವ ರೀತಿ ಕಂಡುಹಿಡಿಯೋದು, ಸಿಂಪಲ್. ಒಂದು ಬಾಕ್ಸ್ ಒಳಗಡೆ ಒಂದೇ ವ್ಯಾಲ್ಯೂ ಇರಬೇಕು. ನೋಡಿ, ಒಂದು ಬಾಕ್ಸ್ ಒಳಗಡೆ ಒಂದೇ ವ್ಯಾಲ್ಯೂ ಇದೆಯಾ, ಎಲ್ಲಾದ್ರೂ ಓವರ್ಲ್ಯಾಪ್ ಆಯ್ತಾ, ಇಲ್ಲ. ಸೊ ಓವರ್ಲ್ಯಾಪ್ ಆಗಿಲ್ಲ ಅಂತಂದ್ರೆ ದೇರ್ಫೋರ್ ದಿಸ್ ಈಸ್ LL1 ಪಾರ್ಸರ್ ಪ್ರಾಬ್ಲಮ್ ಅಂತ ಬರೋದ್ರಾಯ್ತು. ಸರಿನಾ. ಸೊ 4 ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಿರೋದ್ರಿಂದ ಸೊ LL1 ಪಾರ್ಸರ್ ಪ್ರಾಬ್ಲಮ್ ಅಂತ ಬರೋದ್ರಾಯ್ತು. ಫಸ್ಟ್ ಏನ್ ಮಾಡಬೇಕು, ಲೆಫ್ಟ್ ರಿಕರ್ಷನ್ ಅನ್ನ ತೆಗಿಬೇಕು. ನೆಕ್ಸ್ಟ್ ಲೆಫ್ಟ್ ಫ್ಯಾಕ್ಟರಿಂಗ್ ಇದ್ರೆ ಅದನ್ನ ತೆಗಿಬೇಕು. ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ಫಸ್ಟ್ ಮತ್ತೆ ಫಾಲೋನ ಕಂಡುಹಿಡ್ಕೋಬೇಕು. ಸ್ಟೆಪ್ 4 ಅಲ್ಲಿ ಟೇಬಲ್ಗೆ ಇನ್ಸರ್ಟ್ ಮಾಡಬೇಕು. ಸೊ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಅಲ್ಲ, ಒಂದು 2-3 ವಿಡಿಯೋನ ನೀವು ನೋಡಬೇಕು. ಸೊ ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.